ಇನ್ನು ಗೆಲ್ಲುವ ಛಲ, ಅದಕ್ಕೆ ತಕ್ಕಂತೆಯೇ ತಂತ್ರಗಾರಿಕೆಯ ಬಲ. ಬಿಜೆಪಿ ಈ ಸಾರಿ ಮೊದಲಿಗಿಂತಲೂ ಹೆಚ್ಚು ಸ್ಪರ್ಧಾತ್ಮಕವಾಗಿ ಲೋಕಸಮರ ಗೆಲ್ಲೋದಕ್ಕೆ ಹೊರಟಿದೆ. ಅಭ್ಯರ್ಥಿಗಳ ಆಯ್ಕೆಗಂತೂ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದೆ ಅನ್ನುವಂಥದ್ದು ಇವತ್ತು ರಿಲೀಸ್ ಆಗಿರುವಂತಹ ಮೊದಲ ಪಟ್ಟಿಯಲ್ಲೇ ಗೊತ್ತಾಗ್ತಾ ಇದೆ. ಸರ್ವ ಸಮುದಾಯಗಳಿಗೆ ಪ್ರಾಶಸ್ತ್ಯ ನೀಡುತ್ತಲೇ ಮೊದಲ ಪಟ್ಟಿಯನ್ನ ಇವತ್ತು ಬಿಜೆಪಿ ರಿಲೀಸ್ ಮಾಡಿದೆ. ಅಂದ್ಕೊಂಡಂತೆ ಉತ್ತರ ಪ್ರದೇಶಕ್ಕೆ ಇವತ್ತಿನ ಪಟ್ಟಿಯಲ್ಲಿ ಹೆಚ್ಚು ಸ್ಥಾನ ಸಿಕ್ಕಿದೆ. ಇನ್ನುಳಿದಂತೆ ಬೇರೆ ಬೇರೆ ಏನೇನು ವಿಶೇಷತೆಗಳಿದೆ, ಎಷ್ಟು ಅಭ್ಯರ್ಥಿಗಳ ಪಟ್ಟಿ ಮೊದಲ ಪಟ್ಟಿಯಲ್ಲಿ ಪ್ರಕಟ ಆಗಿರುವಂಥದ್ದು, ಬನ್ನಿ ನೋಡ್ಕೊಂಬೋಣ. ಬಿಜೆಪಿ ಫಸ್ಟ್ ಲಿಸ್ಟ್ ರಿಲೀಸ್. ವಾರಣಾಸಿಯಿಂದ ನಮೋ, ಗಾಂಧಿನಗರಕ್ಕೆ ಶಾ. ಹೊಸ ಮುಖಗಳಿಗೆ ಮಣೆ, ಮಹಿಳೆಯರಿಗೆ ಒತ್ತು, ಓಬಿಸಿಗೆ ಬಹುಪಾಲು. अब की बार एनडीए सरकार 400 पार. ಅದೆಷ್ಟು ಕಾತರ, ಅದೆಷ್ಟು ಕುತೂಹಲ. ನವದೆಹಲಿಯಲ್ಲಿ ಬಿಜೆಪಿ 195 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಗೊಳಿಸುವ ಮೂಲಕ ಅಂತೂ ಒಂದು ಹಂತದ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಪ್ರಧಾನಿ ಮೋದಿ ವಾರಣಾಸಿಯಿಂದಲೇ 3ನೇ ಬಾರಿಗೆ ಅಖಾಡಕ್ಕಿಳಿಯುತ್ತಿದ್ರೆ, ಗಾಂಧಿನಗರದಿಂದ ಅಮಿತ್ ಶಾ ಸ್ಪರ್ಧಿಸಲಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವ್ಡೆ ಪಟ್ಟಿ ರಿಲೀಸ್ ಮಾಡಿದರು. वाराणसी से माननीय प्रधानमंत्री जी नरेंद्र मोदी जी, अंडमान निकोबार विष्णु पड़ा रे, अरुणाचल प्रदेश किरण रिजिजू. ಬಿಜೆಪಿ ಮೊದಲ ಪಟ್ಟಿಯನ್ನು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಬಿಜೆಪಿ ಮೊದಲ ಪಟ್ಟಿಯ ಸ್ಪೆಷಾಲಿಟಿಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಿಜೆಪಿಯ ಮೊದಲ ಪಟ್ಟಿ ರಾಜಕೀಯ ನೈಪುಣ್ಯತೆಗೆ ಸಾಕ್ಷಿಯಾಗಿದೆ. ಈ ಸಾರಿ 47 ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. 28 ಮಹಿಳೆಯರಿಗೆ ಮತ್ತು 57 ಓಬಿಸಿ ವರ್ಗಗಳ ಅಭ್ಯರ್ಥಿಗಳಿಗೆ ಪಟ್ಟಿಯಲ್ಲಿ ಅವಕಾಶ ಸಿಕ್ಕಿದೆ. ಹಾಗೆ 27 ಎಸ್ಸಿ, 18 ಎಸ್ಟಿ ಅಭ್ಯರ್ಥಿಗಳು ಇದರಲ್ಲಿ ಟಿಕೆಟ್ ಪಡೆದಿದ್ದಾರೆ. ಅಷ್ಟೇ ಅಲ್ಲ, 50 ವರ್ಷ ಕೆಳಗಿನ 47 ಅಭ್ಯರ್ಥಿಗಳಿದ್ರೆ 2 ಮಾಜಿ ಸಿಎಂಗಳಿಗೆ ಚಾನ್ಸ್ ಸಿಕ್ಕಿದೆ. ಇನ್ನು ಕೇಂದ್ರ ಸಚಿವರುಗಳಲ್ಲಿ 34 ಮಂದಿಗೆ ಟಿಕೆಟ್ ನೀಡಲಾಗಿದೆ. ಬಿಜೆಪಿ ಹೈಕಮಾಂಡ್ಗೆ ಕರ್ನಾಟಕ ಲೋಕ ಟಿಕೆಟ್ ಕಗ್ಗಂಟಾಯಿತಾ? ಅಚ್ಚರಿ ಅಂದ್ರೆ ಕರ್ನಾಟಕಕ್ಕೆ ಈ ಮೊದಲ ಪಟ್ಟಿಯಲ್ಲಿ ಒಂದೇ ಒಂದು ಅಭ್ಯರ್ಥಿ ಘೋಷಿಸಿಲ್ಲ. ಕಳೆದ ಬಾರಿ 25 ಸ್ಥಾನ ಗೆಲ್ಲಿಸಿದ್ದ ಕರ್ನಾಟಕದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿದೆ ಎನ್ನಲಾಗಿದೆ. ಅಲ್ಲದೆ ಗ್ಯಾರಂಟಿ ಸರ್ಕಾರದ ಪಾಪ್ಯುಲಾರಿಟಿ ವಿರುದ್ಧ ಸೆಣಸಲು ಬಿಜೆಪಿ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲು ನಿರ್ಧರಿಸಿದಂತಿದೆ. ಇನ್ನು ಇವತ್ತಿನ ಪಟ್ಟಿಯಲ್ಲಿ ಟಿಕೆಟ್ ಪಡೆದ ಪ್ರಮುಖರ್ಯಾರು ಅಂತ ನೋಡಿದ್ರೆ, ಟಿಕೆಟ್ ಪಡೆದ ಪ್ರಮುಖರ ಪಟ್ಟಿ ಈ ರೀತಿಯಾಗಿದೆ. ವಾರಣಾಸಿ ನರೇಂದ್ರ ಮೋದಿ, ಗಾಂಧಿನಗರ ಅಮಿತ್ ಶಾ, ರಾಜನಾಥ್ ಸಿಂಗ್ ಲಖನೌ, ಮಥುರಾ ಹೇಮಾ ಮಾಲಿನಿ, ಉನ್ನವ್ ಸಾಕ್ಷಿ ಮಹಾರಾಜ್, ಅಮೇಥಿ ಸ್ಮೃತಿ ಇರಾನಿ, ಫೈಜಾಬಾದ್ ಲಲ್ಲು ಸಿಂಗ್, ಗೋರಖ್ಪುರ್ ರವಿ ಕಿಶನ್, ಅರುಣಾಚಲ ಪ್ರದೇಶ ಪಶ್ಚಿಮ ಕಿರಣ್ ರಿಜಿಜು ಸ್ಪರ್ಧಿಸಲಿದ್ದಾರೆ. ಹಾಗೆ ನ್ಯೂಡೆಲ್ಲಿ ಬಾಸ್ಪುರಿ ಸ್ವರಾಜ್, ಇವರು ಕೇಂದ್ರ ಮಾಜಿ ಸಚಿವೆ ದಿವಂಗತ ಸುಷ್ಮಾ ಸ್ವರಾಜ್ ಪುತ್ರಿಯಾಗಿದ್ದಾರೆ. ಇನ್ನು ಪೋರ್ಬಂದರ್ ಮನ್ಸುಖ್ ಮಾಂಡವಿಯಾ, ವಿದಿಶಾ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್, ತಿರುವನಂತಪುರಂ ರಾಜೀವ್ ಚಂದ್ರಶೇಖರ್, ಖುಂಟಿ ಅರ್ಜುನ್ ಮುಂಡಾಗೆ ಟಿಕೆಟ್ ನೀಡಲಾಗಿದೆ. ಇನ್ನು ದೆಹಲಿಯಲ್ಲಿ ಹಲವರಿಗೆ ಟಿಕೆಟ್ ಮಿಸ್ ಆಗಿದ್ದು, ಕೇಂದ್ರ ಸಚಿವೆ ಮೀನಾಕ್ಷಿ ಲೇಖಿಗೆ ಟಿಕೆಟ್ ಕೈತಪ್ಪಿದೆ. ಮೊದಲ ಪಟ್ಟಿಯಲ್ಲಿ ಯುಪಿಎ ಅತಿ ಹೆಚ್ಚು ಅಂದ್ರೆ 51 ಅಭ್ಯರ್ಥಿಗಳನ್ನ ಘೋಷಿಸಲಾಗಿದೆ. ಅತಿ ಕಡಿಮೆ ಅಂದ್ರೆ ತ್ರಿಪುರಾ, ಗೋವಾ ಮತ್ತು ಅಂಡಮಾನ್ ನಿಕೋಬಾರ್. ಈ ಪಟ್ಟಿಯಲ್ಲಿ ಉತ್ತರ ಭಾರತಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗಿದೆ. ದಕ್ಷಿಣ ಭಾರತದಲ್ಲಿ ಬಹುತೇಕ ಕಡೆಗೆ ಮೈತ್ರಿ ಇರೋ ಕಾರಣ ಮೊದಲ ಪಟ್ಟಿಯಲ್ಲಿ ಹೆಚ್ಚು ಅಭ್ಯರ್ಥಿಗಳಿಗೆ ಅವಕಾಶ ಸಿಕ್ಕಿಲ್ಲ. ಬ್ಯೂರೋ ರಿಪೋರ್ಟ್, TV9.